ಎಷ್ಟೋ ಮಂದಿ ತಮ್ಮದು ಮುಂದೆ ಇನ್ನೇನು ಹೇಳಿದ ಮಾತು ಸುಳ್ಳಲ್ಲವೇ ಬೆನ್ನಿತನ್ನ ಜಾಸ್ತಿ ಮಾಡಿ ದೇವರಿ ಖಾಲಿ ಮನಸ್ಸು ಬಿಡ್ರಪ್ಪ ಪಾದದಾರ ಜಾಸ್ತಿ ಆಗ್ತದೆ ದಯವಿಟ್ಟು ಖಾಲಿ ಮನಸ್ಸು ಆಗಿದ್ರೆ ಆಹೋ ಅಣ್ಣನಾದ ಗೌರವೇಂದ್ರ ಆಹೋ ತಮ್ಮನಾದ ದುಶ್ಯಾಸನ ನಿನ್ನ ಅಪ್ಪಣೆಯ ಪ್ರಕಾರ ಈ ದ್ರೌಪದಿಯನ್ನು ನಮ್ಮ ಸಭಾ ಮಂದಿರಕ್ಕೆ ತಂದಿರುವನು ಇನ್ನ ಮುಂದೆ ನಿನ್ನ ಅಪ್ಪಣೆಯ ಪ್ರಕಾರ ನಡೆದುಕೊಳ್ಳುವನು ಅಣ್ಣ ಆಹೋ ಮಹಾವೀರನಾದ ಧೀರ ಸಹೋದರನೇ ರಾಜಾದಿ ರಾಜರೆಂಬ ಮಾವಿಲ್ಲದೆ ಮರ್ಯಾದಂ ಕಳೆದು ನಾನು ಮನೆಯರು ಈ ರಾಜಪುಂಗವರೆದರಿಗೆ ಮರ್ಯಾದಂ ಕಳೆದು ಮಾನಭಂಗಮ ಮಾಡಿಬಿಡುತ್ತಮ್ಮ ಏನು ನಿಮ್ಮ ಅಣ್ಣನ ಹೇಳುವ ನೀವು ಅಹೋ ಅಣ್ಣಯ್ಯ ಇಷ್ಟಂತಾಗಲೇ ಎದೆ ಕರ್ಪೂರ ಗಂಧೆ ವಿಪನಾದ ನಮ್ಮಣ್ಣನ ನುಡಿದ ನುಡಿಯಂತ ಎದೆ ಗುಂಪಾದರೆ ಗುಣ ಧೈರ್ಯ ಚಾತುರ್ಯನಾದ ನಮ್ಮಣ್ಣನ ಮರ್ಯಾದೆಯಂ ಕಳೆದ ಕಾರಣ ಎದೆ ದ್ರೋಣದೆ ಈ ಸಭಾ ಮಂಟಪದಲ್ಲಿ ನನ್ನ ಮರ್ಯಾದೆಯಂ ಕಳೆದ ಬಿಡುವನು ನಾರು ನಮ್ಮಣ್ಣನ ಮದುವೆ ಕಾಲ ನಮ್ಮ ಭಕ್ತರ ರಾಣಿಯನ್ನು ಮುಟ್ಟಿಕೊಂಡ ಮಾನವಟ್ಟನಾಗಿ ಮಾಡುವುದಕ್ಕೆ ನಿಗಿ ತಂದು ಧೈರ್ಯವನ್ನು ಕೊಟ್ಟವರು ಯಾರು? ನಮ್ಮ ಅಣ್ಣನಾದ ದುರ್ಯೋಧನ ಕೊಟ್ಟಿರುವನಾಗಿ ಉಂಟ ಎಲೆ ಭ್ರಷ್ಟ, ದುರ್ಭದ್ರ ಈಗ ನೀನು ಈ ಗುಡಿಯನ್ನು ಬಿಡುಗಡೆ
ಅನ್ನವನ್ನು ಇಟ್ಟು ಕಟ್ಟ ಅಡವಿಯಲ್ಲಿ ನಮ್ಮ ಐವರ ಕಟ್ಟ ನಿದ್ರಿಗೆ ಮೈಗೊಟ್ಟ ತಿಂದಿಯನ್ನು ಬಿಟ್ಟ ಮಲಗರಲ್ಲ ಅತಿ ನಿರ್ಭರದಿಂದ ನಾನೊಬ್ಬನೇ ಕಲವೀಮನ ಹಿದ್ದರು ರೈಯದವರೇ ಸಮೀಪದಲ್ಲಿರುವ ಬೆಟ್ಟದೋಳ ಜಂಬಾಯಿತ ವಿಸಸ್ತಂಭ ಚೌರ್ಯಂಬ ಇಡಂಬ ಇಡಂಬ ನಮ್ಮ ಗೋಳ ರಕ್ಕ ಸದೆಯನ್ನ ಕೊಡಕಾಲಕ್ಕೆ ಬರಲ ಬಾಬು ಬಾಬುರೇ ಘಾತಕತನದಿಂದ ಅವನ ತೋಳನ್ನ ಬಿಡದು ತಿರುಗಿ ರೈ ಮುಕ್ಕರೇ ಶಟಾಲಿಸಿ ಬೀಸಿ ಬಾಲ ಕೊಡದೆ ಗೋಳಾಡಿಸಿ ಚಾಳಿಸಿ ಬೀಸುವ ಗಾಳಿಯಂತೆ ಧೂಳಾಯಿಸಿ ಓಳಗೈದು ಓಡಲ ಬೊಮ್ಮ ಬಿಡಿಸಿ ಡಂಬಿ ಎಂಬ ಕಡಭಾಗದಿಂದ ಪಡೆದ ಗಂಡ ಭಾವನರ ಕುಟಿಲರ ಕಡರ ಗಂಡನ ಗಂಡನಂದು ಈ ಭೂಮಂಡಲದಲ್ಲಿ ಬರೆದ ಗಂಡನೇ ಬಂದ ಮುಂಡನಾದ ಭೀಮನೇ ಗಂಡನಾದ ದುರ್ಯೋಧನ ಸುಂಡಾಲ ವೈರಿ ಚಂಡ ವಿಕ್ರಮರಾಯರ ಗಂಡ ದುರಿತಾಂಗಿ ದೊರ್ದಂಡನಾದ ಎನ್ನುಂ ಕಂಡು ಈ ರಾಜಮಂಡಲದಲ್ಲಿ ಕಂಡ ಜರುಗುವೆಯ ಮಾತನಾಡಿದ್ರೆ ನೀನು ಮಾಡುವನೇ ಮೂರ್ಖ ಏ ತಿಟ್ಟಿ ಬಾಕನೇ ಕೌರವನೇ ಈ ಮೂರು ಲೋಕದಲ್ಲಿ ನಾನೇ ಬಲಬಲ್ಲೆನೆಂದು ಹೇಳುವರಿಂದ ಸಲ್ಲಲಿಸೆ ಹಲ್ಲು ಮುರಿಸು ಕೊಲ್ಲತನವನ್ನು ಬಿಡಿಸುವೆನು ನೋಡು ನೋಡಲೇ
ಕಂಡರೆ ನಿನ್ನದ ಕತ್ತಲಾದಂತೆ ನಮ್ಮ ಅಣ್ಣನಾದ ಧರ್ಮರಾಯನು ನಮ್ಮೆಲ್ಲರನ್ನು ಚೂಟಿ ಬಿಟ್ಟಿರುವನಂತೆ. ಅಯ್ಯೇ ರಮಣೆ, ನಮ್ಮ ಅಣ್ಣನಾದ ಧರ್ಮರಾಯನು ನನಗೆ ಒಂದು ಅಪ್ಪಣೆಯನ್ನು ಕೊಟ್ಟಿದ್ದ ನಿಜವಾಗಿದ್ದರೆ ಆ ಕುಲಕಂಟಕರಾದ ಕೌರವರ ತೋಟಕ್ಕೆ ಮದ್ದಾವಿಯಂತೆ ಪಕ್ಕ ತಾಳಧೂಳಿಯನ್ನು ಮಾಡಿ ಅವರ ಕಥಕಥನ ಕುಜವರಿಸಿ ರಕ್ತಗಳನ್ನು ಸರ್ರನ ಕುಡಿದ ಬರ್ತಿದ್ದರೆ ದ್ರೌಪದಿ ನೋಡಿ ನೋಡಿ ಈ ಗಂಡಗಳ ಕಲ್ಪಿ ಇವರ ಪರಾಕ್ರಮವಿದೆ.
ಪತಿ ಬರಿ ಬರಿಯಿಂದ ಕಷ್ಟಪಡಿಸಬಹುದು ನೋಡಿ ನಿನ್ನ ಕಣ್ಣುಗಳಿಗೆ ಬಹು ಆನಂದವಾಯಿತಂತ ಬೇಡವೆಯಲ್ಲ ಹಾ ಅಯ್ಯ ರಮಣಿ ಇಲ್ಲವೇ ಈಗೋ ನೀ ಮನಕ್ಕೆ ಆನಂದ ಪಟ್ಟಿರುವಂತೆ ಆದಿನಿರ್ಭರದಿಂದ ಭ್ರಷ್ಟನಾದ ಶ್ವಾಸವನ್ನು ದಟ್ಟಿತವಾದ ತಟ್ಟನೆ ಅವನ ಒಟ್ಟಿಯಮ್ಮ ಚೇಳಿ ಮುಟ್ಟ ಕಂಡಿನ ಪಗಟ್ಟಿಗಾರಮ್ಮನನ್ನು ರಮಣೆ ಮಕ್ಕಳ ಬಳಸುವ ಈ ಹೃದಯರಮ್ಮ ಜಗದರಿಂದ ತೆರಿಗೆ ಸಾನಮಮ್ಮ ವಾಸುವೆ ಹಲ್ಲಗಳನ್ನು ಕಿತ್ತಿ ಬಾಗಿಲಿಗೆಯನ್ನು ಮಾಡಿ ಈಗ ನಿನ್ನ ಸಿರೋಡಿಯನ್ನು ವಾಸುವೆ ಅದರ ಪರ್ಯಾಂತರ ನೀನು ಸುಂದೆಯನ್ನು ಬಿಟ್ಟು ಸಂತೋಷದಿಂದ ಕಾಂತೆ ಮರೆತ ಸಾಧುವಾಗಿ ಸಿದ್ಧವರನ್ನ ಪ್ರಜ ಸಿಂಧು ಬಳಿಯದ ಅನ್ನನ್ನು ಬಂದಾಗಿ ಸಂಹರಿಸಿ ಈ ದಂಡಾಳ ವೀರಾದ ವೀರನಾಗಿ ಮರಿಬಹುದು. ಈ ಗಂಡಗಳ ಕಡೆ ಭೀಮನ ಸಾಧ್ಯವಾಗಿ ಮೆರವಿನ ಅಣ್ಣಯ್ಯ ಹೀಗೆ ಮಾಡಬೇಕಾದನ್ನು ನೋಡು ಇಲ್ಲವೇ ಕೌರವನ್ನು ಕೊಲ್ಲಬರಕ್ಕೆ ಎಷ್ಟು ಮಾತ್ರ ಅಪ್ಪಳನ್ನು ಕೊಡಲಾರದು. ಖಂಡಿಯ ಅಂಜಾಗ್ತಿದೆ ಭೀಮನಿ ಗಂಡುಗಳ
ಎಲ್ಲ ಪತಿಯ ಪತ್ರವನ್ನು ಬಿಡಿಸು ಭೀಮಸೇನ. ಈಗ ನಮ್ಮಿಂದ ಆಗೋದಿಲ್ಲ, ಈ ನಮ್ಮ ಮಂದಿರವನ್ನು ಬಿಟ್ಟು ಜಾತಿಗೆ ಸಹಿಸು, ಹೇಳುವುದನ್ನು ಕೇಳು. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಭಾನುಮತಿ. ಗಂಧರ್ವನ ಆಯುಧನ ಪತಿಯನ್ನು ಬಂಧಿಸಿದವನಲ್ಲ. ಅದಕ್ಕೆ ನಾನೇನು ಮಾಡಲಿ ಭಾನುಮತಿ? ಅರಣ್ಯದಲ್ಲಿ ಕಷ್ಟವನ್ನು ನೀವೇ ಪರಿಹರಿಸಬೇಕು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಪತಿಯ ಬಂಧನವನ್ನು ಬಿಡಿಸು, 35 ತನವನ್ನು ಕಲಿಸು ಗಂಡಿಯ ಭೀಮಸೇನನೇ. ಏ ಭಾನುಮ ಮಣಿಯಲಾದ ಭಾನುಮತಿ. ಭೀಮಸೇನ ಹೆಂಡತಿ ಅಂತ ತಂದರೆ ಕಷ್ಟವನ್ನು ಕಾಲತ್ತು ಕಂಡವರ ಕಾಲನ್ನು ಹಿಡಿಯಬಲ್ಲರೆ ನಿಮ್ಮ ಏ ಭಾನುಮತಿ, ಅದು ಈಗಂದರೆ ನನಗೆ ವಿಂದಕ್ಕೆ ಬಿಸಿದ ಕಜ್ಜಾಯಗಳನ್ನು ತಿಳಿಸಿದ್ರಿ, ಹಾಕ್ತಿರಿಯನ್ನ ಹಚ್ಚಿದ್ರಿ, ಬದುಕ ದೂತವನ್ನಾಡಿ ಸಭೆಯಲ್ಲಿ ಸಿದ್ಧಿಮಣಿಯನ್ನು ಹೆಜ್ಜೆ ಪಡಿಸಿದಿರಿ. ಅಯ್ಯೇ ಭಾನುಮತಿ, ನಮ್ಮ ಸಕಲ ಸಾಮ್ರಾಜ್ಯವನ್ನ ಅಪಹರಿಸಿದ್ರಿ, ಅರಣ್ಯವನ್ನ ಸೇರಿಸಿದ್ರಿ. ನಾವು ಎಲ್ಲಿ ಇದ್ದರೂ ನಿಮ್ಮ ಭಾನುಮತಿ, ನಿಮ್ಮಂತ ಪಾಪಿಟ್ಟರಿಗೆ ಉಪಕಾರವನ್ನು ಮಾಡಬಾರದು. ಅಯ್ಯೇ ಭಾನುಮತಿ, ಅದು ಹೇಗೆಂದರೆ ಹೇಗೆ? ಉಪಕಾರವಪೇ ನೀಚಾಯ ನಮ್ಮ ಅಪಕಾರವಪೇ ಪೀಚಾಯಿತೆ ಬಾಯಿ ಬಾನಭುಜಂಗನ ಕೇವಲ ವಿಷವರ್ಧನಂ. ಅಯ್ಯೇ ಭಾನುಮತಿ, ಭೀಮಸೇನ ಇದರ ತಾತ್ಪರ್ಯ ಏನೆಂದರೆ ಅದರ ಅರ್ಥವೇನು? ಹಾವಿಗೆ ಹಾಲು ಎರೆದ ಸಾಕಿದರೆ ಈಸವರದ್ದಿ ಆಗಬಹುದು ಎಂದು ದಾರಿಯ ಮಾತಿನಂತೆ ಇರುವುದು. ಅಯ್ಯೇ ಭಾನುಮತಿ, ನಮ್ಮಂತನೇ ಎದುರಾದವರಿಗೆ ಉಪಕಾರವನ್ನು ಮಾಡಿದರೆ ನಮಗೆ ಅಪಕಾರವನ್ನು ಮಾಡಿದರೆ. ಏ ಭಾನುಮತಿ, ನೀವು ಮಾಡಿದ ಕಪಟ ಕೃತ್ಯವನ್ನು ನೆನೆಸಿಕೊಂಡರೆ ಎನ್ನ ಹೊಟ್ಟೆ ಒಳಗೆ ಬುಗುಲ್ಲಂದ ಕೋಪವು ಎದ್ದಲವಾಗಿ ಈಗ ಎಲ್ಲ ಭಾವನಲ್ಲ ಮಸ್ತಕವರಿಗೆ ಬೆಂಗೆತ್ತಿ ಭಾವಿಸುತ್ತಿರುವುದು. ಹೇ ಭಾನುಮತಿ, ಭೀಮಸೇನ ಕಾಲಕ್ಕೆ ಇರ್ತವಿಲ್ಲ ನೈನ ರಾತ್ರಿ ಎಂಬ ಕಣ್ಣಿನ ಗಸಲಿಗೆ ಸುಮ್ಮನೆ ಇರಬೇಕಾಗಿದೆ. ಹಾಗೆ ಭಾನುಮತಿ ಇಲ್ಲ ಆಯಿತಂದ್ರೆ ಕುಲ ಎಂಬ ಸರ್ದಿ ಎನ್ನ ಕಲ ಕಲ್ಲದೋಳ ಬಿಡಿದು
ಯಾರ್ಯಾರಿಗೆ ಹೊಸವಾಗಬಾರ್ದು ಹತ್ತಿರ ಮಾತ್ರ ಹೊಸವಾಗಲಿ ವಾಯಿಸುತ್ತವಾದ ಭೀಮಸೇನ ಮಾತ್ರ ಕೊಡಬೇಡ ಪಂಚಪುತ್ರನ ಅಕ್ಷರ ಫಲಕ ಸಾಕ್ಷಿಯಾಗಿ ಆ ಭೀಮಸೇನ ಒಂದು ಕಾಲಕ್ಕೂ ಹೊಸವಾಗಬಾರದು ಬೇಡಿಕೊಂಡಿದ್ದೇನೆ ನಮ್ಮ ಅಣ್ಣನಾದ ಧರ್ಮನಿರೇಂದ್ರ ನುಡಿದ ಉಗ್ರ ಧರ್ಮವಾದ ವಚನ ರಚನೆ ನಮ್ಮ ಗೆಳೆಯ ಅವೋ ಅಣ್ಣ ಧರ್ಮನಂದನ ಎಂದ ಮಾತನ್ನ ಹಾಡಿದ ಅರ್ಥನಿಗೆ ಒಬ್ಬವನಿಗೆ ಮಾತ್ರ ವಶವಾಗಬೇಕೆ ನಾನೇ ನಿನ್ನ ಬಾಳಿಗೆ ಕೌರವರ ಹಾದಿಗೆ ಓ ಹನುಜ ಇದು ರಾಯವೇ ಸರಿ ಹೋರಿ ಪರಿಯಿಂದ ನಾನು ನಿಮ್ಮನ್ನ ನಂಬಿದಕ್ಕೆ ಇಂಥ ನುಡಿಗಳನ್ನ ನುಡಿಯಬಾರದು ಅವೋ ಎಂದಾದರೆ ಅಥವಾ ನಾನು ಮಿತಿ ಮೀರ ಕುಳಿತುಕೊಂಡರೆ ನಾವು ದೇವದರು ಆದ್ರೆಯೋ ಅಗ್ರಜ ಈಗೋ ನಿನ್ನ ಹಾಕ್ರಿಯಮ್ಮ ದಾಟಿದೆ ಬಳಿ ಬಳಿಯಾಗಿ ಸಾರದೆ ಈಗಲೇ ಎಲ್ಲ ಗದವನ್ನ ತೆಗೆದುಕೊಂಡ ಅಸ್ತನಾವತಿಗೆ ಹೋಗಿ ಕುರಕುಲು ಎಂಬ ಓ ಅಗ್ರಜ ಆದರೆ ಹಿಂದಕ್ಕೆ ಕುಲ ಕಂಟಕರಾದ ಕೌರವರನ್ನು ಹೊರಗಿನ ಮನೆಗಳಿಗೆ ಇಟ್ಟ ಬೆಂಕಿಯನ್ನು ಹಚ್ಚಿದ ಕಾಲದಲ್ಲಿ ಎನ್ನ ಬುಧಬಲದ ಸಾಹಸದಿಂದ ನಿಮ್ಮೆಲ್ಲರನ್ನ ಕಡೆಗೆ ತಂದವರು ನಾನು ಅಥವಾ ಓ ಯಮಜಾತನೇ ನಿದ್ರೆಯಿಂದ ನೀವೆಲ್ಲಾರ ಮನೆಗಿರುವಾಗ ನುಂಗವನಂದ ಬಂದ ಇಡಂಬ ಸೂರನಂಬ ಕದನದೋಳ ಸರ್ರ ಸೀಳೆ ಸಾವಿರ ಮಾಡಿ ಬಂದವನು ನಾನು ಅಥವಾ ಏಕಚಕ್ರಪುರದಲ್ಲಿ ಕೂಳಬಕಾಸೂರನೆಂಬ ರಾಕ್ಷಸನ ಸರ್ರನ್ನು ಸೀಳೆ ಅವನ ಎರಡು ಕಾಲುಗಳನ್ನು ಬಿಡದೆ ಈ ನನಗೆ ಅಪ್ಪಳಿಸಬಹುದನ್ನ ಭಯಮ್ಮ ಪರಿಹರಿಸಿ ಬಂದವರು ನಾನು ಅದು ಪಾಂಚಾಲಿ ನಗರದಲ್ಲಿ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ದ್ರುಪದಾಯನ ಪಟ್ಟಣಿಗೆ ಎರುತ್ತಿಗೆಮ್ಮ ಹಾಕಿದ ದೇಶಾಧಿಪರನ್ನು ಕುಪ್ಪಳಿಸಿ ಎಮ್ಮರದಿಂದ ಅಪ್ಪಳಿಸಿ ಎಪ್ಪನಾಯನ ಮಾಡಿ ಬಂದವರು ನಾನು ಅಥವಾ ಈ ಕೃತಿಯೋ ಘೋಷಯಾತ್ರೆಗೆ ಬಂದ ಕೌರವನ ಮುಸುಗಿಯಮ್ಮ ಬಿಗಿದ ಒಯ್ಯದಿದ್ದ ಚಿತ್ರಸೈನ ಸಂಗಡ ಇದ್ದಕ್ಕೆ ಪಾರ್ಥನಿಗೆ ಬೆಂಬಲವಾಗಿ ನಾನು ಹೋಗಿ ಯಕ್ಷಾಸಿದ್ಧರನ್ನು ಶಿಕ್ಷಿಸಿ ಅಂತ ವೃಕ್ಷಕ್ಕೆ ಓಡಿಸಿ ಬಂದವರು ನಾನು ಅಥವಾ ಅಣ್ಣ ಧರ್ಮಾನಂದನ ಹಿಂದಕ್ಕೆ ಅರಣ್ಯದಲ್ಲಿ ದ್ರೌಪದಿಯ ಪರಿಪರಿಯಿಂದ ಕಷ್ಟಪಡಿಸಿ ದುಷ್ಟನಾದ ಸೈನ್ಯವನನ್ನ ಈಗ ಎನ್ನ ರಥದ ಮುಂಭಾಗದಲ್ಲಿ ಕಂಬಕ್ಕೆ ಬಿದ್ದು ಬಂದವರು ನಾನು ಅದು ಈ ಔಷಧಿಯು. ಅಗ್ರಜ ವನತ ಮಣಿಯಲಾದ ದ್ರೌಪದಿಗೆ ಸೌಗಂಧಿಕ ಕುಸುಮ ಮೊಮ್ಮದರ ವ್ಯಾಲದಲ್ಲೇ ಜಟಾಸೂರನೆಂಬ ಕೊಂದು ಬಂದವನು ನಾನು ಅದು ಅಗ್ರಜ ಕಾಮಿಕ ವನದಲ್ಲಿ ಕಿಮ್ಮೀರು ನಮ್ಮ
ಬಂದ್ರೆ ಮನೆ ಬಾಣಗಳಿಂದ ಭೀಮೆಸೆಗೆ ಬಂದ ಕಾಲದಲ್ಲಿ ಕೊಲೆ ಬಡರಿಯಾಗಿ ಸಾರದೆ ಅದರ ಮುಂದೆ ಏನು ಮಾಡಿದ್ರು ನಾವು ಅಪ್ಪರ ಶ್ರೀರ ಸಿಂಹ ಬೊಬ್ಬೆಯನ್ನು ಇಟ್ಟು ದಿಟ್ಟತನದಿಂದ ಅಟ್ಟದಿಕ್ಕ ಬಾಲಕರನ್ನು ಲೆಕ್ಕಿಸದೆ ಈ ಮೃದುಕವಾದ ಸೂತ್ರಗಳನ್ನು ಒಯ್ಯುತ್ತೀರಿ. ಎನ್ನನ್ನ ಕರ ಬಿಡುವ ಸಮರ್ಥನಾದರಾದಿದ್ದರೆ ಈಗಿನ ಮರ್ಯಾದೆ ಸಾರದೆ ಒಟ್ಟಗಳ ಅರ್ಧ ಗಂಟೆ ಮ್ಯಾಕೆ ಇರ್ತವ ಮರ ತಮ್ಮ ಭೀಮಸೇನ ಈ ಸಭೆಯಲ್ಲಿ ನಿನ್ನ ಕೋಪವನ್ನು ಸೇರಿಸು ಎಷ್ಟಂತ ಸೇರಿಸಬೇಕು ಹಾಕೃತ ಅದು ಹೇಗೆಂದರೆ ನೀನು ಕದರಂದರೆ ಕದರ್ತೀಯ ಸಾಧ್ಯವಾಗಿ ಕಾರ್ಯಕ್ರಮವಲ್ಲ ಒಂದು ವರ್ಷ ಕಾಟವಾಸ ಇರುವುದು ಹೇಗಾದರೂ ಸೇರಿಸಲು ಎಂದು ಬೈದಿಂದ ಅದನೆಂದರು ಇಷ್ಟು ಮಾತು ಗೆಲ್ಲುವ ಶಿಕ್ಷಾಚಾರ್ಯ ಇದು ಒಂದು ವರ್ಷಗಳ ಹತ್ರ ಶ್ರೀಮಾನ್ ಮೈಗುಂಟದಿಂದ ಅಸ್ತ್ರಾವತಿ ಸ್ವಲ್ಪ ದೇವರಿಂದ ಕೈಗೂಡಿಸಿಕೊಳ್ಳಬಹುದು ಅಬ್ಬ ತಮ್ಮ ಭೀಮಸೇನ ಧರ್ಮನಂದರ ನಾನು ಹರಿಗಿನಲ್ಲಿ ನಮ್ಮ ಐರ ಪ್ರಾಣ ಅಂತ ಕಾದಂತ ನೇಸಿದೆ ನೀನೇ ಈ ಬೇರೆ ಕೋಪವನ್ನು ಕೊಡಿದ್ರೆ ನಿನಗೆ ಏನು ನ್ಯಾಚರಾರು ಕೆಲವು ಕಾಲ ಸೇರಿಸೋರು ಕೀಚಕ ಅವೋ ಅಣ್ಣ ಧರ್ಮನಂದನ ನಿನ್ನ ಇಷ್ಟದಂತಾಗಲಿ ಕೀಚಕ ಕರ್ಕೊಂಬರಪ್ಪ ಕೀಚಕ ಆ ನೀಚನಾದ ಕೀಚಕನಿಂದ ತಪ್ಪಿಸಿಕೊಂಡಂತಾಯಿತು. ನಮ್ಮ ನೀರೇ ಅಂತ ಪಪ್ಪೆ ಗಡ್ಡಿ ಬಿದ್ದಂಗ ಆಗ್ತಿನ ಪರಿಸ್ಥಿತಿ ಅಪ್ಪ ಸಾರಥಿ, ಜನನಿ ಒಳಗೆ ನಮ್ಮ ನಾಮವನ್ನು ಧರಿಸಿಕೊಂಡಿರುವ ಭೀಮನ ಬಳಿಗೆ ಹೋಗಲು ನಡೆಯಪ್ಪ ಸಾರಥಿ ಅತಿಜ. ನಿಮ್ಮ ಇಷ್ಟದಂತೆ ಆಗಲಿ ಜನನಿ ಅಮ್ಮ ಏನಿದ್ದ ಹೋಗಿದ್ದು ಮನಾರ ಎಷ್ಟು ಹೋಗಿದ್ದ ಅಪ್ಪ ಸಾರಥಿ, ಜನನಿ ಈ ಭೀಮನು ಹಾ ತುಂಬ ನಿದ್ರೆಯಲ್ಲಿ ಹೇಳು. ಯಮ್ಮ ಮನೆಗಳು ಉಣ್ಣೋಸು ಹೋಳಿಗೆ ಮಾಡಿಕ್ಕೆ ನಮ್ಮ ಕೋರ್ಸಿಂದ ಬಂದನೋ ಯಮ್ಮ ಅಪ್ಪ ಸಾರಥಿ, ಜನನಿ ಎಪ್ಪಿಸುವನು ಎನ್ನ ಕಷ್ಟವನ್ನೇ ಆತನ ಮುಂದೆ ಹೇಳಿಕೊಳ್ಳುವನು. ಅಮ್ಮ ನಿನ್ನ ಗಂಡ ನಿನ್ನೆ ಚೆಬ್ಸೋಂಗೆ ಅಮ್ಮ ಬೆಳಕರಪ್ಪ ತಿಂಡಿಡಪ್ಪ ಕೇಳಮ್ಮ ಅದೇ ವಲ್ಲಭ ಅಮ್ಮ ಇವಾಗ ಎಷ್ಟಿದ್ದಾನೆ ನಿಂತಿದ್ದ ಪ್ರಾಣನಾಥ ಹೇಳಪತೆ. ಈ ಮಧ್ಯರಾತ್ರಿಯಲ್ಲಿ ಬಂದಿರುವ ಯಾರು ಗಿಡಂದ ಯಾರು ಬರ್ತಾರಪ್ಪ ಏನ್ ತಿನ್ಬಿಟ್ಟು ಬೇರೆ ಬಂದ್ರೆ ಸುಮ್ಮನೆ ಅದೇ ವಲ್ಲಭ, ಅಯ್ಯವಲ್ಲವೇ ನಾನೇ ನಿನ್ನ ಸತಿಯಾದ ಸೈರಂದ್ರೆ ಬಂದಿರುವುದು. ಹೇಳು ಈ ಸವರಾತ್ರಿ ಎಲ್ಲ ಬಂದಿರುವ ಕಾರಣವೇನು ಕೆಲಸ ಇದ್ರು ಬರ್ತಾರೆ, ನಮ್ಮ ಕೆಲಸ ಇಲ್ಲದ್ರಿಂದ ಬರ್ತಿದ್ದಾರೆ. ಅಂತ ಕೆಲಸ ಏನು ಮೋಹನ್ಗೆ ಇರುವುದು ಹೇಳುವನು ಎದ್ದು ಬಾ. ಅದೇ ವಲ್ಲಭ, ಎಲ್ಲ ಕಷ್ಟವನ್ನು ನಿನ್ನ ಮುಂದೆ ಏನೆಂದು ಹೇಳಲಿ? ಅದು ಏನಂದು ಹೇಳುತ್ತಿರುವ ಸುಂದರಿ ವಲ್ಲವೇ ಆದರೆ ನೀನು ಪರಿಹರಿಸಿಕೊಡುವಿಯಾ? ಅದೇನು ಸಂಸ್ಥಾನವಾಗಿ ಹೇಳು ಎನ್ನ ಕೈಯನ್ನಾದರ ಪರಿಹರಿಸಿಕೊಡುವನು ಇಲ್ಲವಾಯಿತೆಂದರೆ ನಿನ್ನ ಕೈಲ ಆಗುವುದಿಲ್ಲ ವಲ್ಲವೇ ನಿನ್ನನ್ನು ನಂಬಿ ಅಲ್ಲಿಂದ ಇಲ್ಲಿಗೆ ತಪ್ಪಿಸಿಕೊಂಡು ಬಂದಿದ್ದೇನು. ಅದಕ್ಕೆ ನಾನೇನು ಮಾಡಲಿ ದ್ರೌಪದಿ ಪ್ರಾಣೇಶ್ವರೇ ಆದರೆ ನೀನು ನನಗೆ ಪತಿಯಲ್ಲವೇನು? ಇಲ್ಲಂದವರು ಯಾರು ನಮ್ಮ ಅಣ್ಣಯ್ಯನ ಹಾಕಲಾಗಿರುವುದು ಏನೆಲ್ಲಾಗಿರೋದು? ಇನ್ನ ಉಳಿದವರು ಗಂಡರಿರುವುದಲ್ಲ ಸುಂದರೇ ವಲ್ಲಭ, ವಲ್ಲವೇ ಆ ಗಂಡನು ಈ ಸಮಯದಲ್ಲಿ ಇಲ್ಲಿದ್ದರೆ ನಿನ್ನನ್ನು ನಾನು ಏಳಕ್ಕೆ ಇದಕ್ಕೆ ಬೇಡಿಕೊಳ್ಳುತ್ತಿದ್ದೆನು. ನಾನೇನು ಮಾಡಲಿ ಎಲ್ಲ ಪ್ರಾಣ ರಕ್ಷಕನು ನೀನಲ್ಲವೇನು? ಈ ಸಮಯದಲ್ಲಿ ನನ್ನ ಕೈಲಿ ಆಗುವುದಿಲ್ಲ ಲಾಲಿಸ ಪ್ರಿಯ ಓ ನನ್ನ ದೇವ.
ತಾಯಿಯೇ ಕಾಂತಿ, ಈ ಸಂಗತಿಯನ್ನು ಎನ್ನ ಮುಂದೆ ಹೇಳಬೇಡ. ಏನಾದರೂ ಒಂದು ಈ ಕಾಲ ಸಂಘಟಿಸಿದ ಕಾಲದಲ್ಲಿ ನನ್ನನ್ನು ಬಂದು ಕಾಡುವೆಯ? ಏ ರಮಣೆ, ಸುಂದರನೇ, ಈ ನಿನಗೊಬ್ಬನೇ ನಾನೊಬ್ಬನೇ ಗಂಡನೇ ಹೇಗೆ? ಉಳಿದ ಗಂಡರು ನಿನಗೆ ಗಂಡರು. ಏ ರಮಣೆ, ದತ್ತನೇ ಒಂದು ಏಳು ದೈವ ಕಥೆಯಿಂದ ನನ್ನ ಪ್ರಾಣವನ್ನು ಅವನು ತೆಗೆದರೆ, ಐ ರಮಣೆ ವಲ್ಲಭನೇ, ನನ್ನ ಸುಂದರಿ, ಯಾವ ರೀತಿಯಿಂದ ಅದರ ಕೊಲ್ಲಿಸಿಕೊಳ್ಳಸಬೇಕೆಂಬ ಇಷ್ಟ ನಿನ್ನಲ್ಲಿ ಇದ್ದಂತೆ ಕಾಣುತ್ತಿರಬಹುದು. ಈ ಬಲೆ ಒಳ್ಳೆಯ ಕೆಲಸ ಮಾಡದೆ ಹೇ ರಮಣೆ, ಆ ದೇವರೇ ಗತಿಯಿಂದ ಪರಮ ಸೇವೆಯನ್ನು ಮಾಡಿ ಕಾಲಮನ್ನು ಕಳೆದನು. ಇಂಥ ಕಡ ಕಷ್ಟ ಪಡುವ ಕಾಲದಲ್ಲಿ ಅಯ್ಯೋ ನನ್ನನ್ನು ಒಂದು ಕಾಡುವೆ. ಎಲ್ಲ ಕೈಯಲ್ಲಿ ಗದ ಇದ್ದರೆ ಕೈಲಾದ ಪಟ್ಟಕ್ಕೆ ಒಡನಾಡುತ್ತಿದ್ದರು. ಏನು ಇಲ್ಲದವನು ನನ್ನ ಕರುಣಕ್ಕೆ ಕೊಡಲಿ ಕೊಲ್ಲಿಸಬೇಕೆಂಬ ಇಷ್ಟ ನಿನ್ನಲ್ಲಿ ಇದ್ದಂತೆ ಕಾಣುತ್ತದೆ. ಈ ನುಡಿಯನ್ನು ಇನ್ನೊಮ್ಮೆ ಎನ್ನ ಮುಂದೆ ಹೇಳಬೇಡಲಾರೆ. ನೀನು ಹೇಳಿ ಹೇಳಿದರೆ ಕಷ್ಟ ನಿಷ್ಠಕ್ಕೆ ಪಾತ್ರ ನಾನು ಉಳಿದ ಗಂಡರು ರಮಣೆ ಕಾಂತನೇ, ಅಣ್ಣ ತಮ್ಮಂದರೀಸೆಯ ಪೈಕಿ ನಾನೊಬ್ಬನೇ ಕಲಾದ ಗಂಡನ ಉಳಿದ ಗಂಡರು ಗಂಡರು ರಮಣೆ ಸುಂದರನೇ, ಈ ಅಣ್ಣ ತಮ್ಮಂದರೀಸೆ ಹಾಗಲ್ಲ. ನಾವರಿಗೆ ನಾಗಬಾದು ಹೋಗಲಾಗಿ ಎಲ್ಲ ಒಂದು ಬಾಲು ಅವಗೇನು ನಿನ್ನಂತ ಹೆಂಗಿಸಿನ ಮಾತಿಗೆ ಮರಳಾಗಿ ಆ ಕೀಸ್ಗನ ಕಡಿಗೆ ನಾನು ಈ ಗಂಡಗಳೇ ಸಾಯುವನಲ್ಲ. ಆ ಮಕ್ಕಳು
ನಾನೇನು ಮಾಡಲಿ? ನಮ್ಮ ಅಣ್ಣನ ಹಾಕಿನ ಕಣ್ಣಿನೊಳಗಡೆ ಸಿಲುಕಿರವು. ಏನೆಂದು ಸಿಲುಕಿರುವಿ? ನಮ್ಮ ಅಣ್ಣನ ಹಾಕಿನ ಆಗಿರುವ ಸುಂದರ. ಅದು ಹೇಗೆ? ಅದು ಹೇಗೆಂದರೆ ಆ ಕೀಚಕನನ್ನ ಕೊಲ್ಲ ಎಂದು ಹೇಳಿದಲ್ಲ, ಅದು ನಿನಗೆ ತರವೇ? ಅದು ಏತಕ್ಕೆ ತರವಲ್ಲ? ನಮ್ಮ ಅಣ್ಣನಾದ ಧರ್ಮರಾಯನ ಹಾಕಿನ ಆಗಿಲ್ಲ ಮಹಾರಾಜೆ ತಂದೆ. ಆದರೆ ಹೆಂಡತಿ ನಾನು. ಆದರೆ ನಮ್ಮ ಅಣ್ಣ ತಮ್ಮಂದರೆ ಇರುವರಲ್ಲ. ಅಲ್ಲೇವಲ್ಲವ? ಅಲ್ಲವೇ? ಅರ್ಜುನನಿದ್ದರೆ ಬೃಹನ್ನಣಿ ಆಗಿರುವನಲ್ಲ, ಆತನ ಕೈಯಲ್ಲಿ ನಾನಿನ್ನೊಬ್ಬರ ಮನೆಗೆ ಅಡಿಗೆಯನ್ನು ಮಾಡಿರುವಲ್ಲ, ನಾನೇನು ಮಾಡಲಿ? ಸುಂದರ ಸುಂದರೇ, ನಕಲ ಸಾಧ್ಯವರು ದನ ಕಾಯುವ ಹುಡುಗರು, ಅವರಿಗೆ ಆಗುವ ಕಾರ್ಯವೇನು? ಅಯ್ಯೇ ರಮಣೆ, ನೀನಿಷ್ಟು ಬರೀ ಹೇಳುವೆಯಲ್ಲ, ನಿನಗೆ ತರವಲ್ಲ. ಅದು ಏತಕ್ಕೆ ಏ ಸುಂದರೇ, ಆದರೆ ಅಯ್ಯೇ ರಮಣೆ, ಕಾಂತನೇ ಅಯ್ಯೇ ಮೋಹನಾಂಗೆ, ಎಂತ ಗಂಡನ ಹೆಂಡತಿ ಮಾತನ ಹೇಳಣ, ಗಂಡದಲ್ಲಿ ಗಂಡ ಚಂದ ಪ್ರಚಂಡ, ಸಂಗತಿಯನ್ನು ತಿಳಿಸಬೇಕಾಗಿಲ್ಲ. ಅಯ್ಯ ರಮಣೆ, ಅವರು ನಿನ್ನನ್ನು ಅಯ್ಯೇ ಸುಂದರಿ ಅಥವಾ ಪಾಶಪಸತ್ರ ಮಾಡಿದ ಗಂಡಗಲೆ ಮಾತನಿಗೆ ತಿಳಿಸಿ ಅವನಿಂದ ಆ ಕೀಚಕನನ್ನು ಕೊಲ್ಲಿಸಿ ಸಂತೋಷದಿಂದ ರಮಣೆ ನೀನೇ ಎಂದ ಸದ್ಗುಣ ಬರಲಿ. ನಮ್ಮ ನಿನ್ನ ಗಂಡ ಅಲೆ ಅಂದ್ರೆ ಅದಕ್ಕೆ ಅರ್ಥಮ್ಮ ಮಾಟದಾಗ ನಮ್ದು ಅಪ್ಪ ಸಾರಥಿ, ಅಮ್ಮ ಜನನಿ ಇಂಥ ಕೈಲಾಗದ ರಣಹೇಡಿ ಗಂಡನನ್ನ ಕಟ್ಟಿಕೊಂಡು ಹೋರಾಡಿ ಸಾಯುವುದೇತಕ್ಕೆ? ಎಲ್ಲಾದರೂ ಒಂದು ಆಳು ಮಾವಿಯನ್ನು ತೋರಿಸಿ ಸಾರಥಿ ಡುಮುಕಿ ಸಾಯುವುದು ಜಾಗ್ರತೆ. ಅಮ್ಮ ಎಲ್ಲಿ ಮಳೆ ಬಂದದ್ದು ಅಪಾಯ ಮೀರಿದೆ ಅಂತ ಓದಿ ಹೆಂಗಮ್ಮ ಇಂಥ ಗಂಡ ಕಾಲ ನನ್ನಂತರ 3 ದಿನದ ಯಾವ್ದು ನನ್ನ ಮಾತು ಗುಡ್ಡ ಏರಿ ಬಿಡ್ತಿದ್ದ ನೋಡ. ಎಲ್ಲೆಲ್ಲೋ ಬೇಕಾಗಿಲ್ಲ. ಅಯ್ಯೇ ಕಾಂತಿ ನಿಲ್ಲು
ಮಂತಮಮ್ಮ ಇಡು ಧೈರ್ಯಮ್ಮ ತೊಡು. ಹಾಗೆ ಮೋಹನಾಗೆ ನಾನೊಂದು ಮಾತಿ ಏನವರು ಚಂದಾಗಿದ್ದು ಒಬ್ಬರು ಬಣ್ಣ ಆಧಾರ್ ಕಾರ್ಡ್ ಫ್ರೀ ಅಂತ ಎಲ್ಲಿ ಗೊತ್ತಿಲ್ಲ ನೋಡಿ ಮತ್ತೆ ಸಿಕ್ಕ ಹೋದ್ರೆ ಅಯ್ಯೇ ರಮಣೆ ನಿನ್ನ ಮನೋ ಬೇಸರ ನಮ್ಮ ಸೈರಸೋ ಸೈರಸೋ ಆ ಕಳ್ಳ ಸುಳ್ಳ ಮದಾಂತನಾದ ಕೀಚಕನನ್ನ ಸಿರುವಮ್ಮ ಹರೆಗಡದು ಕಡೆ ಕಂಡಮ್ಮ ಮಾಡಿದರು. ಅಯ್ಯ ರಮಣೆ ನಾಳೆಲ್ಲ ರಾತ್ರಿಯಲ್ಲಿ ಆ ಕೀಚಕನ ಕರೆದುರೆಕ್ಕೆ ಬರಬಾರದು ನೀನು ಭರವಸೆ ಕೊಟ್ಟ ನೀನು ಬಂದು ಆ ವಾರ್ತೆಯನ್ನು ಅಹೇ ಮೋಹನಾಂಗಿ ಶ್ರೀಕೃಷ್ಣನ ಪಾದದಾಡೆ ನಾನು ಎಲ್ಲಿಗೆ ವಚನೆ ತಪ್ಪುವನಲ್ಲ. ಅಹೇ ರಮಣೆ ನಾಳಿನ ದಿನ ರಾತ್ರಿಯಲ್ಲಿ ಕರಡಿ ಗುರಕ್ಕೆ ಬರುವಂತ ಆ ಕೀಚಕ ತಿಳಿಸಿ ಬರುವಂತ ನೀನೇ ಎಲ್ಲ ಸುತ್ತುವರಿಗೆ ಅಲ್ಲವೇ ನೀನು ನಾನು ಆ ನೀಚನಾದ ಕೀಚಕನನ್ನು ಕೊಲ್ಲಿ ಬಂದಿಯಾ? ಏ ಸುಂದರಿ ನಾನೇನು ರಣಗೇಡಿಗೆ ಹಾಗೆವಲ್ಲವ ಅಲ್ಲವೇ ಕ್ಷತ್ರಿಯನು ಕೊಟ್ಟ ಮಾತನ್ನು ತಪ್ಪಬಾರದಲ್ಲವೇ? ಗಂಡಗಳ ಕೈ ಭೀಮನ ಕೊಟ್ಟು ಮಾತು ಎಂದಿಗೆ ಸಾಧ್ಯವಲ್ಲ ತಪ್ಪಬಹುದು. ಹಾಗೆವಲ್ಲವ ಅಲ್ಲವೇ ನಿಮ್ಮ ಅಣ್ಣನಾದ ಧರ್ಮರಾಯನ ಆಣೆಯಾಗಿ ಹೋಗುವೆಯಾ? ಶ್ರೀಕೃಷ್ಣನ ಪಾದದಾಡೆ ಆ ಗುರು ಕಾಸಿದ್ದೇಶ್ವರ ಪಾದದಾಡೆ ಈ ಗಂಡಗಳ ಕಣ್ಣು ಭೀಮನ ಮಾತು ತಪ್ಪಬಲ್ಲ. ವಲ್ಲಭ ಅಲ್ಲವೇ ಲೋಕರಕ್ಷಕನ ಪಾದದಾಣೆಯಾಗಿ ಸಹ ಹೋಗುವೆಯಾ? ಅಯ್ಯೋ ರಮಣೆ ಆ ಕೀಚಕನು ಯಾವ ದೊಡ್ಡ ಗಂಡಗಳೆಂದು ಹೇಳುತ್ತೀರಿ ವಲ್ಲಭ ಅಲ್ಲವೇ ಇಷ್ಟೊತ್ತು ಲಭ ಲಭ ವೈಕಂಡ್ರ ಕರೆದ ಇರೋ ನೀನು ನಮ್ಮ ಗಂಡ ಹೆಂಡತಿ ಜಾಗಕ್ಕೆ ಹೋಗ್ಬಾರ್ದು ಅನ್ನೋದಕ್ಕೆ ನೋಡು. ಹೇಳದೆ ಕೇಳದೆ ಒಪ್ಪಿಕೊಂಡಿರುವುದು ನನ್ನ ಅದೃಷ್ಟ. ಏನೇ ಕಾಂತ ದ್ರುಪದ ರಾಜನ ಮನೆ ಒಳಗೆ ದನಸವನ್ನ ಎತ್ತ ಒಂದು ಏಡಿ ಅವನ ಅಥವಾ ಈ ಪಟ್ಟಣದ ಬಲವೀರನು? ವಲ್ಲಭ ಅಯ್ಯೋ ರಮಣೆ ಭೀಮನೆಂದು ನಂಬಿಕೊಂಡು ಅವರಿಂದ ತಪ್ಪಿಸಿಕೊಂಡು ನಿನ್ನನ್ನು ನಂಬಿ ನಾನು ಓಡೋಡಿ ಬಂದಿಗೆನಲ್ಲ. ನಿನ್ನ ಗೋಳಾಟವನ್ನು ನಾನು ಕೇಳಿದರೆ ಅದಕ್ಕೆ ನಿತ್ತರಿಸಲಾರನು. ನೀನು ಹೋಗುವನೆಂದು ಒಪ್ಪಿಕೊಂಡಿರುವೆಯಾ? ವಾಯುಪುತ್ರ ನಾನೇನು ಸ್ವಾಮಿ ಅದೇ ವಲ್ಲಭ ಅಲ್ಲವೇ ಇಲ್ಲವೆಂದರು ಯಾರು? ಮತ್ತೆ ನೀನು ಪದಿಪರಿಯಿಂದ ನನ್ನ ಕಾಡುವಿಯಲ್ಲ ಅದೇ ಕಾಂತ ಕಾಂತೆ ನೀನು ಮೊದಲೇ ಒಪ್ಪಿನಂತವನು. ಮೂರ್ಖಳೇ ನಮ್ಮ ಅಣ್ಣನ ಹತ್ತಿರ ಆಗಿದ್ದಿಲ್ಲ ವಲ್ಲಭ ಅಲ್ಲವೇ ನೀನು ಆ ಸಂಗತಿಯನ್ನು ಮರೆತು ಎಲ್ಲಾದರೂ ಬಿಸಾಡಿಗೆ ವಾಸನೆಯನ್ನು ಕಂಡರೆ ಅಲ್ಲಿ ಇಷ್ಟು ತಿಂದು ಮಲಗಿದರೆ ಅವನೊಡನೆ ನನ್ನ ಗತಿಯೇನು ಕಾಂತ? ನಾನು ಮನೆಗಿದ್ದರೆ ಅವನು ಮಾಡಬಹುದು ನನ್ನೇನು ಮಾಡುತ್ತಿರುವನು ಅಲ್ಲವೇ ನೀನು ಹೋಗಿ ಬರುವಿಯಾ? ಸಾಧ್ಯವಾಗಿ ಹೋಗಿರುವ ಸುಂದರೇ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಈ ಸುಖದಲ್ಲಿ ಈ ಸುಖದಲ್ಲಿ ಹೋರಾಡುವಾಗ ಸ್ವರ್ಗ ಸುಧೆಯ
ಹೆಣ್ಣನ್ನು ನೋಡಿ ಹೆಣ್ಣ ಮೇಲೆ ಇಷ್ಟವನ್ನು ಪಟ್ಟು ಏಕಾಂತ ಮಂದಿರಕ್ಕೆ ಬಾ ಎಂದು ಹೆಣ್ಣನ್ನು ಕರೆದಿಹನು. ಆದರೆ ಈ ರೂಪದಿಂದ ನೀನು ಹೋದರೆ ನಿನ್ನ ಪಂಥ ಪರಾಕ್ರಮವೆಲ್ಲ ವ್ಯರ್ಥವಾಗುವುದು. ಮತ್ತೆ ಈ ಗಂಟೆಗಳ ಕರೆ ಭೀಮನು ಯಾವ ರೂಪದಲ್ಲಿ ಹೋಗಬೇಕೆಂಬುದಾಗಿ ಸುಂದರೇ ಕೀಚಕಾಯನ್ನ ಟವಲ್ ತೆಗೆ